ಜನ್ಮಗಳ ನಿರ್ಣಾಯಕ ನೀನು. ನಾನು ಹುಟ್ಟಿದಾಗ ನಿನ್ನ ಬಗ್ಗೆ ನನಗೆ ಅರಿವಿರಲಿಲ್ಲ. ಬುದ್ಧಿ ಬಂದ ಮೇಲೆ ನಾನು ಮಾಡಿದ ಎಲ್ಲ ಕೆಲಸಗಳು ನಿನಗರ್ಪಿತವಾಗಿದೆ ದೇವ. ನನಗೀಗ ಮರಣ ಮುತ್ತಿಕ್ಕುವ ಸಮಯ ಬಂದಾಯ್ತು ದೇವರೇ. ಅಪ್ಪ, ನೀವು ತಪ್ಪು ಮಾಡಿ ದೇವರಲ್ಲಿ ಕ್ಷಮೆ ಕೇಳುತ್ತಿರುವಿರಾ? ನಾನು ಮಾಡಿದ ಎಲ್ಲ ಕೆಲಸಗಳು ಆ ದೇವರ ದೃಷ್ಟಿಯಲ್ಲಿ ತಪ್ಪಾಗಿರಬಹುದು ಮಗನೇ. ಆ ದೇವರೇ ಎಲ್ಲದಕ್ಕೂ ಕೊನೆಯ ನಿರ್ಣಾಯಕನಲ್ವೇ? ಏನಪ್ಪ ನಿನ್ನ ಬಾಯಲ್ಲಿ ಇಂತಹ ಮಾತುಗಳು, ನಡೆ ನುಡಿಯಲ್ಲಿ ಬದಲಾವಣೆ, ವಿಚಿತ್ರ ವರ್ತನೆ, ದೇವರಲ್ಲಿ ಪ್ರಾರ್ಥನೆ, ಹೀಗೇಕೆ ಅಪ್ಪ ಹೀಗೇಕೆ? ಪ್ರತಿಯೊಬ್ಬನ ಕೊನೆಯ ಕೂಗು ಆ ಭಗವಂತನಿಗೆ ಸಲ್ಲುವ ನಮನವಾಗಿರುತ್ತದೆ ಕಂದ. ಆತ್ಮದ ಕ್ಷೀಣ ಧ್ವನಿಯಾಗಿರುತ್ತದೆ. ಅಪ್ಪ, ನಾನು ಎಂದೂ ನಿಮ್ಮನ್ನು ಈ ರೀತಿ ನೋಡಿರಲಿಲ್ಲ. ಸಾವಿರಾರು ಜನರಿಂದ ಕೈ ಮುಗಿಸಿಕೊಳ್ಳುತ್ತಿದ್ದ ನೀವು ಇಂದು ದೇವರಿಗೆ ಕೈ ಮುಗಿದು ಬೇಡಿಕೊಳ್ಳುವಿರಲ್ಲ. ಏನಾಗುತ್ತಿದೆ ಅಪ್ಪ, ಏನಾಗುತ್ತಿದೆ? ಅರ್ಥವಾಗುವ ವಯಸ್ಸಲ್ಲ ಮಗನೇ. ನನಗಾಗಿ ನಿನ್ನಲ್ಲಿ ನಾನು ಏನನ್ನು ಕೇಳಲಾರೆ. ನನ್ನ ಮಗ ತನ್ನ ಕೊನೆಯ ಉಸಿರು ಇರುವವರೆಗೂ ಸ್ವಾಭಿಮಾನಿಯಾಗಿ ಬದುಕಬೇಕು. ಎಂದಿಗೂ ಯಾರಲ್ಲಿಯೂ ಕೈ ಚಾಚಬಾರದು. ಆ ರೀತಿ ಒಮ್ಮೆ ಹರಸಿ ಬೀಳುತ್ತೇವಾ ನನಗಷ್ಟು ಸಾಕು. ನಿನ್ನ ಬಾಯಿಂದ ರಕ್ತ ಹರಿಯುತ್ತಿದೆ. ನಾನೇನು ಮಾಡ್ಲಿ? ಅಯ್ಯೋ ಅಯ್ಯೋ, ನಾನೇನು ಮಾಡ್ಲಿ? ಕೇವಲ ನನ್ನ ಬಾಯಿಂದ ರಕ್ತ ಹರಿಯುವುದನ್ನು ಮಾತ್ರ ಕಂಡೆ ನೀನು. ಆದರೆ ಮುಂದೆ ನಿತ್ಯವೂ ರಕ್ತ ಹರಿಯುವ ಈ ಸಮಾಜದಲ್ಲೇ ನೀನು ಬದುಕನ್ನ ದಿಕ್ಕಿಲ್ಲದ ಅನಾಥನಾಗಿ ಬದುಕಬೇಕು ಕಂದ. ಅಪ್ಪ, ನನ್ನ ಜೊತೆ ಯಾವಾಗಲೂ ನೀನಿರುವಾಗ ನಾನೇಕೆ ಅನಾಥನಾಗಲಿ ಅಪ್ಪ? ನಾನೇಕೆ ಅನಾಥನಾಗಲಿ? ಕಂದ, ಸಂಬಂಧಗಳನ್ನು ಮರೆತವರೆಲ್ಲ ಎಲ್ಲರ ಬಳಿ ಎಲ್ಲ ಕಾಲಕ್ಕೂ ಎಲ್ಲರೂ ಇರಲಾರದು. ಅನಾಥನಾಗಿ ಬದುಕಬೇಕಾಗ್ತದೆ. ಮರಿಯಾದ ತಕ್ಷಣ ಬಿಟ್ಟು ಹೋಗುವ ಹಾವಿನ ಹಾಗೆ ಒಂಟಿಯಾಗಿ ಬಾಳುವುದನ್ನ ಕಲಿಯಬೇಕು. ಅಪ್ಪ, ನಿನ್ನ ನೋವನ್ನು ನಾನು ನೋಡಲಾರೆ. ಬಾರಪ್ಪ, ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಬಾರಪ್ಪ, ಬಾ. ಈ ನನ್ನ ರೋಗ ಗುಣವಾಗುವುದು ಸಾವಿನಿಂದ ಮಾತ್ರ ಸಾಧ್ಯ ಕಂದ. ಯಾಕೆ ಅಂದ್ರೆ ಈ ನನ್ನ ರೋಗ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಉಲ್ಬಣಿಸ್ತಾ ಇರುವಂತ ರೋಗ ಕಂದ, ಉಲ್ಬಣಿಸ್ತಾ ಇರುವಂತ ರೋಗ. ಆ ದೇವರ ತಕ್ಕಡಿಯಲ್ಲಿ ನನ್ನ ಪಾಪ ಕರ್ಮದ ಅಳತೆ ಆರಂಭವಾಗಿ ಬಿಟ್ಟಿದೆ ಕಂದ. ಪರರಿಗಾಗಿಯೇ ಉರಿದು ಹೋಯಿತು ಈ ನನ್ನ ಜೀವನ. ಈಗ ನಿನ್ನ ಅನ್ನಕ್ಕೆ ನೀನೇ ದಾರಿ ಮಾಡಿಕೊಳ್ಳುವ ಕಾಲ ಬಂದಾಯ್ತು ಮಗನೇ. ನಾನು ಒಂದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ದಿದ್ರೆ ಅದಕ್ಕೆ ನೀನು ವಾರಸ್ದಾರನಾಗಬೇಕು ಕಂದ. ನೀನು ವಾರಸ್ದಾರನಾಗಬೇಕು. ಆ ರೀತಿ ಒಮ್ಮೆ ಹರಸಿಬಿಡುತ್ತೇವಾ? ಉಳಿಸಿಕೊಡು. ಅವರನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆನು. ಅಪ್ಪ,
ಮಾತು ಕೇಳಲ್ಲ. ಕೇಳು ಕೇಳು, ಎಂದಿಗೂ ಏನನ್ನೂ ಕೇಳಿದವನು ಇಂದು ನೀನು ಒಂದು ಮಾತು ಕೇಳಲ್ಲ ಅಂತ ಕೇಳ್ತಾ ಇದೆಯಲ್ಲ. ಕೇಳು ಕಲ್ಲ, ಕೇಳು. ನನ್ನ ತಾಯಿ ತಾಯಿ ಮಗನೇ, ಯಾವ ರೀತಿಯಾಗಿ ಹೇಳಲಿ ಆ ದುರಂತ ಕಥೆಯನ್ನ ಕಂದ, ಆ ದುರಂತ ಕಥೆಯನ್ನ ನೀನು ಕಣ್ಣು ಬಿಡುವ ಮೊದಲೇ ನಿನ್ನ ತಾಯಿಯ ಹಣ ಋಣ ಈ ಭೂಮಿಯ ಮೇಲಿಂದ ಹರಿದು ಹೋಗಿತ್ತಕ್ಕಂಥ ಅದೆಂಥ ಕ್ರೂರವಾದ ಸಾವು ಮಗನೇ. ನಿನಗೆ ಜನ್ಮ ಕೊಟ್ಟ ಬಳಿಕ ಅವಳ ದೇಹ, ಆ ದೇಹ ಬೆತ್ತಲೆಯಾದ ದೇಹವನ್ನ ಮುಚ್ಚಲು ಯಾರು ಕೂಡ ಬರಲಿಲ್ಲ ಕಂದ, ಯಾರು ಕೂಡ ನೋವಿನಿಂದ ನರಳಾಡುತ್ತಿರುವ ಅವಳನ್ನ, ಅವಳ ಒಣಗಿದ ಬಾಯಿಗೆ ಒಂದು ತೊಟ್ಟು ಸಹಿತ ನೀರನ್ನು ಕೊಡ್ಲಿಲ್ಲ ಈ ದರಿದ್ರ ಸಮಾಜ. ಒಣಗಿದ ಅವಳ ಬಾಯಿಂದ ನನ್ನನ್ನ ಕೂಗಿ ಕರೆಯುವ ಶಕ್ತಿಯೂ ಕೂಡ ಅವಳಲ್ಲಿರ್ಲಿಲ್ಲ ಕಂದ, ಅವಳಲ್ಲಿರ್ಲಿಲ್ಲ. ರಕ್ತ ಸ್ರಾವದ ಮಧ್ಯೆ ಬಿದ್ದು ವಿಲವಿಲ ಅಂತ ಒದ್ದಾಡುತ್ತಿದ್ದ ಅವಳನ್ನ ಉಳಿಸಿಕೊಳ್ಳಲಾಗದ ಪಾಪಿ ಜನ್ಮದ ಗಂಡ ನಾನಾಗಿ ಬಿಟ್ಟೆ ಕಂದ, ನಾನಾಗಿ ಬಿಟ್ಟೆ. ಕೊನೆಗೆ ನಿನ್ನ ನನ್ನ ಕೈಗಿಟ್ಟು ಈ ಲೋಕದ ಋಣವನ್ನೇ ಹರಿದು ಬಿಟ್ಲಕ್ಕಲ್ಲ. ಹಾಗಾದ್ರೆ ಮುಂದೆ ಈ ಸಮಾಜ ನನಗೆ ಎಲ್ಲವನ್ನೂ ಕೊಡುತ್ತದೆಯಪ್ಪ? ಇಲ್ಲ ಇಲ್ಲ, ಕಸಿಯಬೇಕು, ಎಲ್ಲವನ್ನು ಕಸಿಯಬೇಕು. ಬಡವರ ಅನ್ನ, ಹೆಣ್ಣಿನ ಮಾನ ಇವೆರಡನ್ನ ಬಿಟ್ಟು ಹಿಂದೆ ಇದೆಲ್ಲವನ್ನ ಕಷ್ಟಾಗಲೇ ನೀನ್ ನಡೆದದ್ದು ದಾರಿ ಆಗ್ತದೆ ಕಣ್ಣ, ದಾರಿ ಆಗ್ತದೆ. ಸಮಾಜದಲ್ಲಿ ಒಳ್ಳೆಯದು ಇದೆ ಎಂದು ನೀನು ಹೇಳಿದ್ದೆ ಅಲ್ಲವೇ ಅಪ್ಪ? ತಿಳಿದಷ್ಟು ಮಾತ್ರ ಇದೆ ಕಣ್ಣ. ಬದಲಾದ ಈ ಸಮಾಜಕ್ಕೆ ಸ್ವಾರ್ಥವೇ ಆಸ್ತಿಯಾಗಿರುವಾಗ ದುಡಿದು ತಿನ್ನುವ ಬದಲು ಕಡಿದು ತಿನ್ನುವುದಕ್ಕೆ ಸಿದ್ಧವಾಗಿದೆ ಈ ದರಿದ್ರ. ಬೆತ್ತಲೆ ನಾಡಿನಲ್ಲಿ ನೀನೊಬ್ಬನೇ ಬಟ್ಟೆ ತೊಡುವೆಯ? ನನಗೆ ಅರ್ಥವಾಗುತ್ತಿಲ್ಲ ಅಪ್ಪ. ಮುಂದೆ ಈ ಸಮಾಜವೇ ನಿನಗೆ ಎಲ್ಲವನ್ನ ಅರ್ಥೈಸಿದೆ ಕದ. ಯಾಕೆ ಅಂದ್ರೆ ಮುಚ್ಚೆಯಲ್ಲಿ ಗಾಳ ಹಾಕೋರಿದ್ದಾರೆ ಕದ, ಎಚ್ಚರದಿಂದಿರಬೇಕು. ಅಪ್ಪ, ಬೇಡ ಬೇಡಪ್ಪ, ನನ್ನನ್ನು ಬಿಟ್ಟು ಹೋಗುವೆಯ? ಬೇಡಪ್ಪ, ಬೇಡ. ನಿನಗೆ ಜನ್ಮ ಮಾತ್ರ ನನ್ನದು, ಬದುಕುವ ಸ್ವಾತಂತ್ರ್ಯ ನಿನ್ನದು ಕಂದ, ನಿನ್ನದು. ನೋಡು, ನಾನು ಬದುಕಿದ್ರು ಅಥವಾ ಸತ್ರು ನಿನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ಕಣ್ಣೀರು ಬರಬಾರ್ದು ಕಂದ, ಬರಬಾರ್ದು. ಯಾಕೆಂದ್ರೆ ಕಣ್ಣೀರನ್ನೇ ವ್ಯಾಪಾರ ಮಾಡುವ ವಂಚಕರೇ ತುಂಬಿದ್ದಾರೆ ಈ ಸಮಾಜದಲ್ಲಿ. ಅಪ್ಪ, ನಿನ್ನನ್ನು ಬದುಕಿಸಲು ಕೊನೆಯದಾಗಿ ನಾನೇನು ಮಾಡಲಿ ಅಪ್ಪ, ನಾನೇನು ಮಾಡಲಿ?
ನನ್ನ ರಕ್ತ. ನೀನು ನೀನು ನಿನ್ನ ಯಜ್ಞ ಎಂಬ ಹೆಸರಿತಕ್ಕಂತೆ ಬದುಕ. ಈ ನಿನ್ನ ಯಜ್ಞ ಎಂಬ ಹೆಸರಲ್ಲಿ ಕೆಟ್ಟದೆಲ್ಲ ಸುಟ್ಟು ಹೋಗಿ ಒಳ್ಳೆದು ಮಾತ್ರ ಉಳಿಬೇಕು ಕಂದ. ಇದು ನನಗೆ ನಿನಗೆ ನನ್ನ ಹಾರೈಕೆ ಕಂದ. ಯಾಕೋ ನಿನ್ನ ತೊಡೆ ಮೇಲೆ ನಾನು ಮನ್ಬೇಕು ಅನಿಸ್ತಾ ಇದೆ. ಬಾರೋ ಕಂದ, ಬಾರೋ. ಏಕಾಂಗಿಯನ್ನಾಗಿ ಬಿಟ್ಟು ಹೋದೆಯಪ್ಪ, ಏಕಾಂಗಿಯನ್ನಾಗಿ ಬಿಟ್ಟು ಹೋದೆಯ. ಸತ್ಯಕ್ಕೆ ಬೆಲೆ ಇಲ್ಲ, ಧರ್ಮಕ್ಕೆ ನೆಲೆ ಇಲ್ಲ. ಅದಕ್ಕೆ ದುಷ್ಕರ್ಮ ಮಾಡುವ ಶ್ರೀಮಂತರನ್ನು ಸೆದೆಬೆಳೆದು ಅವರ ಸರ್ವ ಸಂಪತ್ತನ್ನು ಲೂಟಿ ಮಾಡಿ